ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶುಕ್ರವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಯಾವುದಾದ್ರೂ ವಿಡಿಯೋ ನೋಡಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಭಗೀರಥಿಯವರು ವಿದ್ಯೆ ನೆಂದಿದ್ದಾಳೆ ಅಂತ ಹೇಳಿ ಔಟ್ ಹೌಸ್ಗೆ ಕರ್ಕೊಂಬಂದು ಅವಳು ತಲೆ ಒರೆಸಿ ಸಾಂಬ್ರಾಣಿ ಕೊಡ್ತಾ ಇರ್ತಾಳೆ. ಅಲ್ಲಿಗೆ ಬಂದಂಥ ಭದ್ರ ನೋಡ್ಬಿಟ್ಟು ಅದನ್ನು, ಓಹೋ ಕಾಗೆ ಮುದ್ಕಿ, ನೀನು ಏನು ಮಾಡ್ತಾಯಿದ್ದಿ, ಇದಕ್ಕೇನು ಕಮ್ಮಿ ಇಲ್ಲ ನೀನು. ಅಲ್ಲ ಅಮ್ಮಮ್ಮ, ನೀನು ದೊಡ್ಡ ಮನೆ ಯಜಮಾನಿ ಆಗಿ ನೀನು ಇವಳು ತಲೆ ಒರೆಸ್ಕೊಂಡು ಕೂತಿದ್ಯಾ, ನಿಂಗೆ ನಾಚಿಕೆ ಆಗಲ್ವೇ ಅಂತಾರೆ. ಆಗ ಅವರು ಭಗೀರಥಿಯವರು, ನನಗೆ ಯಾಕಲ ನಾಚಿಕೆ ಆಗಬೇಕು, ನನ್ನ ಮೊಮ್ಮಗಳು ತಲೆ ಒರೆಸೋಕ್ಕೆ, ನೀನು ಅದೇನೋ ಅಂದಲ್ಲ ದೊಡ್ಡ ಮನೆ ಸೊಸೆ ನಾನು ಅಂತ, ದೊಡ್ಡ ಮನೆ ಯಜಮಾನಿ ಅಂತ. ಆ ಮನೆಗೆ ದೊಡ್ಡ ಮನೆಗೆ ಬರ್ತಾ ಇರೋವಂಥ ವಂಶದ ಕುಡಿನ ಇವಳು ಹೊಟ್ಟೆನಲ್ಲಿ ಇಟ್ಕೊಂಡಿದ್ದಾಳೆ. ನಾನು ಇವಳು ಸೇವೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ದೊಡ್ಡ ಮನೆ ವಂಶದ ಕುಡಿ ಕೊಡುವಂಥ ಮುದ್ದು ಸೊಸೆ ಕಂಡ್ಲ ಇವಳು ಅಂತ ಹೇಳ್ತಾರೆ. ಆಗ ಭದ್ರ ಇದನ್ನು, ನೀನು ಆಡ್ತೀಯ ಅಮ್ಮಮ್ಮ, ಭಾಳ ಆಡ್ತೀಯ ಅಂತ ಹೇಳ್ತಾನೆ. ಆಗ ಭಗೀರಥಿಯವರು, ಕಂಡ್ಲಾ ನಾನು ಆಡೋದೆ, ಏನು ಮಾಡ್ಕೊ ಹೋಗ್ಲಾ ಅಂತ ಹೇಳಿ ವಿದ್ಯನ್ ತಲೆ ಎಲ್ಲ ನೀಟಾಗಿ ಸಾಂಬ್ರಾಣಿ ಕೊಟ್ಟು, ನೋಡು ನೀನು ಶೀತ ನೆಗಡಿ ಏನೂ ಆಗಲ್ಲ ಅಂತ ಇದೆ, ಎಲ್ಲ ಎರಡೂ ಆಗೈತೆ ಅಂತ ಬೈತಿರ್ತಾರೆ ವಿದ್ಯಂಗೆ. ಆಗ ವಿದ್ಯಾ, ಅದು ಹಂಗಲ್ಲ ಅಮ್ಮಮ್ಮ, ಮಳೇಲಿ ನೆಂದಿರೋದಕ್ಕೆ ಆಗಿಲ್ಲ, ಅದು ಸಾಂಬ್ರಾಣಿ ಒಗೆಗಂಗೆ ಆಗ್ತಾಯಿದೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಭಗೀರಥಿಯವರು, ಓಹೋ 3 6 ಹೇಳಕ್ಕೆ ಬಂದ್ಲು, ಹಂಗಾಯ್ತು ನಿನ್ನ ಕತೆ, ಸುಮ್ಮನೆ ಒರೆಸ್ಕೋತಾಳೆ ನೀಟಾಗಿ ಅಂತ ಹೇಳಿ ತಲೆ ಎಲ್ಲ ನೀಟಾಗಿ ಒರೆಸ್ಕೊಡ್ತಾರೆ. ಮತ್ತಿಲ್ಲಿ ಶಿವರಾಮೇಗೌಡರು ಕೂತಿರ್ತಾರೆ ಗೋವಿಂದನ ಹತ್ರ ಮಾತಾಡಿಕೊಂಡು. ಅಲ್ಲಿಗೆ ರಾಕೇಶ ಓಡ್ ಬಂದು, ಯಜಮಾನ್ರೇ ಅಂತ ಹೇಳಿ ಕಾಲಿಟ್ಕೊಂಡ್ಬಿಡ್ತಾನೆ. ಆಗ ಶಿವರಾಮೇಗೌಡರು, ಏಯ್ ರಾಕೇಶ ಏನೆಲ್ಲ ಮಾಡ್ತಾಯಿದ್ದಿ, ಎದೆಲ್ಲ ಮ್ಯಾಕೆ ಅಂತಾರೆ. ಆಗ ರಾಕೇಶ, ಯಜಮಾನ್ರೇ ಇಲ್ಲ ಯಜಮಾನ್ರೇ, ನೀವು ನನಗೊಂಥರ ದೇವ್ರ ಹತ್ರ ಹೋಗಿ ವರ ಕೇಳಿದ್ರು ದೇವ್ರು ಕೊಡಲ್ವೋ, ನೀವು ನಮ್ಮ ಅವ್ವನ ಪ್ರಾಣ ಉಳಿಸ್ಕೊಟ್ಬಿಟ್ಟು ವರ ಕೊಟ್ಬಿಟ್ಟಿದ್ದೀರ ದೇವ್ರೆ ಯಜಮಾನ್ರೆ, ನಾನು ನನ್ನ ಚರ್ಮನ ಸುಲಿದು ನಿಮಗೆ ಚಪ್ಪಲಿ ಮಾಡಿಕೊಟ್ರು ನಾನು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಯಜಮಾನ್ರೆ ಅಂತ ಹೇಳ್ತಾನೆ. ಆಗ ಶಿವರಾಮೇಗೌಡರು, ಯಾಕೆ ಹಂಗೆಲ್ಲ ಮಾತಾಡ್ತೀಯ, ನೀನು ನಮ್ಮ ಮಟ್ಟಿನ ಡ್ರೈವರ್ ಅಲ್ಲ, ನೀನು ನಮ್ಮ ಮಟ್ಟಿನಲ್ಲಿ ಒಬ್ಬ, ನಾನು ಅವತ್ತೇ ಹೇಳಿರಲಿಲ್ಲ ಏನಾರ ಸಹಾಯ ಬೇಕು ಅಂದರೆ ಕೇಳು ಅಂತ, ನೀನು ಯಾಕೆ ಕೇಳಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಾಕೇಶ, ಅಯ್ಯೋ ಯಜಮಾನ್ರೆ ನನಗೆ ಐಡಿಯಾನೇ ಹೊಳಿಲಿಲ್ಲ ಯಜಮಾನ್ರೆ, ಅವ್ವನಿಗೆ ಹಿಂಗಾಗೋಯ್ತು ಅಂತ ಹಾಸ್ಪಿಟ್ಲಲ್ಲೇ ಬ್ಯುಸಿ ಆಗೋದೆ ಅಂತ ಹೇಳ್ತಾನೆ. ಆಗ ಶಿವರಾಮೇಗೌಡರು, ಸರಿ ನನಗೂ ವಿಷಯ ಗೊತ್ತೇ ಇರಲಿಲ್ಲ, ನನಗೆ ಈ ವಿಷಯ ಗೊತ್ತಾಗೋದಕ್ಕೆ ನನ್ನ ಮಗಳು ಕಣ್ಮಣಿನೇ ಕಾರಣ. ನನ್ನ ಮಗಳು ಕಣ್ಮಣಿಗೆ ವಿಷಯ ಗೊತ್ತಾಗಿ ಪಾಪ ಅವಳು ಹೊಂದ್ಕೊಂಡು ಹಿಂಗೆ ಅಪ್ಪ ರಾಕೇಶ್ ಅವ್ರ ಅಮ್ಮಂಗೆ ಹಿಂಗೆ ಆಗ್ಬಿಟ್ಟಿದೆ ಅಂತ ನನ್ನ ಹತ್ರ ಬಂದು ಹೇಳ್ಕೊಂಡಾಗಲೇ ನನಗೂ ವಿಷಯ ಗೊತ್ತಾಗಿದ್ದು. ಆಮೇಲೆ ಆಪ್ರೇಷನ್ಗೆ ನಾನೆಲ್ಲ ತಯಾರಿ ಮಾಡಿದ್ದು, ಏನೇ ಧನ್ಯವಾದ ಹೇಳದಿದ್ರು ನನ್ನ ಮಗಳದ್ದು ಕಣ್ಮಣಿಗೆ ಹೇಳ್ಬೇಕಾಗತ್ತೆ ನೀನು ಅಂತ ಹೇಳ್ತಾನೆ. ಸರಿ ಆಯಿತು, ಅದು ಹೆಂಗಾದ್ರೂ ಹೋಗಲಿ, ನಿಮ್ಮ ಹೂನ ಮನೆಗೆ ಬಂದಮೇಲೆ ಹುಷಾರಾಗಿ ನೋಡ್ಕೊ ಅಂತ ಹೇಳಿ ರಾಕೇಶ್ನ ಅಲ್ಲಿಂದ ಕಳಿಸ್ತಾರೆ. ರಾಕೇಶು ಆಚೆ ಬಂದು ನಿಂತಿರ್ತಾನೆ, ಅಷ್ಟರಲ್ಲಿ ಕಣ್ಮಣಿ ಬರ್ತಾಳೆ. ಆಗ ಅದು ಅಮ್ಮೋರೆ ನೀವು ಅಂತ ಹೇಳ್ತಿರ್ತಾನೆ. ಸರಿ ಫಸ್ಟು ಕಾರ್ ತೆಗಿ ಅಂತ ಹೇಳ್ತಾಳೆ ಕಣ್ಮಣಿ. ಕಾರ್ ತೆಗೆದ್ಬಿಟ್ಟು ಆಚೆ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಕಾರ್ ನಿಲ್ಲಿಸು ಅಂತಾಳೆ ಮಧ್ಯ ದಾರಿನಲ್ಲಿ. ಕಾರ್ ನಿಲ್ಲಿಸ್ತಾನೆ ರಾಕೇಶ. ಕಾರ್ ನಿಲ್ಲಿಸಿದ್ಮೇಲೆ ಕಣ್ಮಣಿ ಕಾರ್ ಮುಂದೆ ನಿಂತ್ಕೊತಾಳೆ, ಅವನು ಕೂಡ ಬಂದು ನಿಂತ್ಕೊತಾನೆ ಆಚೆ. ಆವಾಗ ರಾಕೇಶ ಹೇಳ್ತಾ ಇದ್ದಾನೆ, ಅದು ಮೇಡಮ್ ನೀವು ನಮ್ಮನ್ನ ಜೀವನ ಉಳಿಸ್ಬಿಟ್ಟಿದ್ದೀರಾ, ನನಗೆ ಅಂತ ಇರೋದು ಒಂದೇ ಒಂದು ಜೀವ, ಅದು ನಮ್ಮಮ್ಮನ ಜೀವ ಮಾತ್ರ ಉಳಿಸಿರೋ ಜೊತೆಗೆ ನನ್ನನ್ನು ಕೂಡ ಉಳಿಸಿದ್ದೀರಾ ನೀವು, ನಿಮಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾನೆ. ಆ ಕಣ್ಮಣಿ ಇದ್ದಳು, ನನಗೆ ಧನ್ಯವಾದ ಎಲ್ಲ ಹೇಳೋದೇನು ಬೇಕಾಗಿಲ್ಲ, ನೀನು ಬೇರೆ ಯಾರೂ ಅಲ್ಲ, ನಮ್ಮಲ್ಲಿ ಒಬ್ಬ, ನೀನು ನನ್ನವನು ಅಂತ ನಾನು ಯಾವತ್ತೂ ಒಪ್ಕೊಂಡಿದ್ದಾಗಿದೆ ಅಂತ ಹೇಳ್ತಾಳೆ. ಆಗ ರಾಕೇಶ ಇದ್ದನು, ಅಮ್ಮರೇ ನೀವು ಹಂಗೆಲ್ಲ ಹೇಳಬೇಡಿ, ನಾನು ನಿಮ್ಮನ್ನು ದ್ಯಾವತೆ ಥರ ನೋಡ್ತಾ ಇದ್ದೀನಿ, ನಾನು ನಿಮ್ಮ ಮನೆಯಲ್ಲಿ ಒಬ್ಬ ಸಾಮಾನ್ಯ ಡ್ರೈವರ್ ಅಷ್ಟೇ ಅಂತ ಹೇಳ್ತಾನೆ. ಆವಾಗ ಕಣ್ಮಣಿ ಹೇಳ್ತಾ ಇದ್ದಾಳೆ, ಪ್ರತಿ ದ್ಯಾವತೆಗೂ ಒಂದು ದೇವರು ಒಂದು ನಿಶ್ಚಯ ಮಾಡಿರ್ತಾನೆ ಒಂದು ಹುಡುಗನ ಅಂತ, ನನಗೆ ನಿಶ್ಚಯ ಮಾಡಿರೋದು ನಿನ್ನನ್ನೇ ಅಂತ ಹೇಳ್ತಾಳೆ. ಆಗ ರಾಕೇಶ ಇದನ್ನು, ಪ್ಲೀಸ್ ಅಮ್ಮೋರೆ ನೀವು ಹಂಗೆಲ್ಲ ಹೇಳಬೇಡಿ, ನಾನು ನಿಮ್ಮನ್ನು ಒಂದು ಸ್ಥಾನದಲ್ಲಿ ಇಟ್ಟಿದ್ದೀನಿ ಮೇಲ್ಗಡೆ, ನೀವು ಕೆಳಗಡೆ ಇಳಿಯೋದಕ್ಕೆ ಹೋಗಬೇಡಿ, ನೀವು ನನಗೆ ಯಾವತ್ತಿದ್ರೂ ದ್ಯಾವತರೆ, ನೀವು ಮಾಡಿರೋ ಸಹಾಯಕ್ಕೆ ನನ್ನ ಜೀವನ ಪೂರ್ತಿ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಎಲ್ಲರೂ ಚೆನ್ನಾಗಿ ನೋಡಿಕೊಂಡು ಇರ್ತೀನಿ, ಆದರೆ ನಿಮ್ಮ ಭಾಳ ಸಂಗಾತಿ ಆಗೋವಂಥ ಕನಸು ಮಾತ್ರ ನಾನು ಯಾವತ್ತೂ ಕಾಣಲ್ಲ ಅಂತ ಹೇಳ್ತಾನೆ. ಆ ಕಣ್ಮಣಿ ಇದ್ದಳು, ಇದೇ ನಿನ್ನ ಕೊನೆ ನಿರ್ಧಾರನ, ನನ್ನನ್ನು ನೀನು ಒಪ್ಕೊಳ್ಳಲ್ವಾ, ನೀನಿಲ್ಲ ಅಂದಮೇಲೆ ನನಗೆ ಈ ಜೀವನನೇ ಬೇಡ, ಕೊನೆನ ಹೇಳು ಕರೆಕ್ಟಾಗಿ ಅಂತ ಹೇಳ್ತಾಳೆ. ಆಗ ರಾಕಿ ಇದ್ದನು, ಹೌದು ಇದೇ ಮೊದಲನೇದು, ಇದೇ ಕೊನೆ ನಿರ್ಧಾರ, ಎಲ್ಲ ಇದೇ ಮೇಡಮ್ ಅವರೇ ಅಂತ ಹೇಳ್ತಾನೆ. ಆ ಕಣ್ಮಣಿ ಇದ್ದಳು, ಸರಿ ನೀನಿಲ್ಲದೆ ನನಗೆ ಈ ಜೀವನನೇ ಬೇಡ ಅಂತ ಅಲ್ಲಿಂದ ಓಡೋಗ್ತಾ ಇರ್ತಾಳೆ ಸಾಯೋದಕ್ಕೆ. ಅಷ್ಟರಲ್ಲಿ ರಾಕೇಶ ಕೂಡ ಅವಳಿಂದನೇ ಓಡೋಗಿ ಅವಳನ್ನ ತಡೀತಾನೆ.
ಅವಾಗ ಕಣ್ಮಣಿ ಬಿಡು ನನ್ನ ಕೈನ, ಏನಕ್ಕೆ ನೀನು ನನ್ನನ್ನು ತಡೀತಿದ್ಯಾ, ನಾನು ಸಾಯಬೇಕು, ಬಿಡು ನನ್ನ ಕೈನ ಅಂತ ಕಿರ್ಚ್ಕೊತಿರ್ತಾಳೆ. ಆಗ ರಾಕೇಶ್ ಅದನ್ನು ಮಣಿ ಅಂತ ಕಿರ್ಚ್ಕೊಂಡ್ಬಿಡ್ತಾನೆ. ಏನಂದೆ ನೀನು, ಮಣಿ ಅಂದೆ, ನೋಡು ನಿನಗೂ ನನ್ನ ಮೇಲೆ ತುಂಬ ಪ್ರೀತಿ ಇದೆ, ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ಯಾಕೋ ಹಿಂಗೆ ಆಡ್ತಾ ಇದೆಯಾ ರಾಕಿ ಅಂತ ಕೇಳ್ತಾಳೆ. ಆಗ ರಾಕೇಶ್ ಇದ್ದನು, ಏನು ಮಾಡೋದು ಅಮ್ಮೋರೆ, ನಿಮ್ಮ ಅಂತಸ್ತು ಬೇರೆ ನಮ್ಮ ಅಂತಸ್ತು ಬೇರೆ, ನಿಮ್ಮ ಸಮಾನಕ್ಕೆ ನಾವು ಇರೋಕ್ಕಾಗಲ್ಲ ಅಲ್ವಾ ಅಂತ ಹೇಳ್ತಾನೆ. ಆ ಕಣ್ಮಣಿ ಇದ್ದವಳು, ನೋಡು ರಾಕೇಶ, ಒಟ್ನಲ್ಲಿ ನನಗಿಷ್ಟು ಸಾಕು, ನೀನು ನನ್ನನ್ನು ಇಷ್ಟಪಡ್ತಾ ಇದೀಯ ಅಂತ ನನಗೆ ಈಗ ಪ್ರೂವ್ ಆಯಿತು. ಅಂತಸ್ತು ಇದೆಲ್ಲ ಪ್ರೀತಿ ಮೇಲೆ ಯಾವುದೂ ಬರಲ್ಲ, ಅವೆಲ್ಲ ಒಂದು ನೆಪ ಮಾತ್ರ ಅಂತ ಹೇಳಿ ಇಷ್ಟಪಡ್ತಾರೆ ಇಬ್ರು. ಆಗ ರಾಕೇಶನು ಕೂಡ ಒಪ್ಕೊತಾನೆ ಅವಳ ಪ್ರೀತಿನ. ಇವಳು ಕಣ್ಮಣಿ ಇದ್ದಳು, ಐ ಲವ್ ಯು ಸೋ ಮಚ್ ರಾಕಿ ಅಂತ ಕಿರ್ಚ್ಕೊತಾಳೆ. ಇವನು ಕೂಡ ಲವ್ ಯು ಕಣ್ಮಣಿ ಅಂತ ಹೇಳಿ ಒಪ್ಕೊತಾನೆ. ಕತ್ಲೆ ಆಗುತ್ತೆ, ಇಬ್ಬರು ಕೂಡ ಮನೆಗೆ ಬರ್ತಾರೆ. ಮತ್ತಿಲ್ಲಿ ಮೋಹನ ಸೊಪ್ಪು ಬಿಡಿಸ್ತಾ ಕೂತಿರ್ತಾರೆ. ಅಲ್ಲಿಗೆ ಈಶ್ವರಿ ಬಂದ್ಬಿಟ್ಟು, ಅಕ್ಕ ನಾಳೆ ಕಣ್ಮಣಿಗೆ ಗಣ್ಣವ್ರು ಬರ್ತಾರೋ ವಿಷಯ ಕಣ್ಮಣಿಗೆ ಹೇಳಿದ್ದೀರಾ ಅಕ್ಕ ಅಂತ ಕೇಳ್ತಾಳೆ. ಆಗ ಅಯ್ಯೋ ಮೋಹನ ಇದ್ದಳು, ಅಯ್ಯೋ ಮರ್ತೇ ಹೋದೆ ಈಶ್ವರಿ, ನಾನು ಅದು ಇದು ಅಂತ ಹೇಳೋಣ ಅನ್ಕೋತಾ ಇದ್ದೆ, ಅಷ್ಟರಲ್ಲಿ ಯಾವುದೋ ಫೋನ್ ಬಂತು, ಫೋನಲ್ಲಿ ಮಾತಾಡ್ಕೊಂಡು ಹಂಗೆ ಮರ್ತೇ ಬಿಟ್ಟೆ ಅಂತ ಹೇಳ್ತಾಳೆ. ಆಗ ಚಿತ್ರ ಇದ್ದವಳು, ಅಯ್ಯೋ ಬಿಡು ಅಮ್ಮ, ಹೋಗ್ಲಿ ಬಿಡವ್ವ, ನಾವು ಹೆಂಗಿದ್ರು ಇವಾಗ ಸೀರೆ ತಂದಿದ್ದೀವಲ್ಲ ಕಣ್ಮಣಿಗೆ ನಾಳೆ ಗಣ್ಣವ್ರು ತೋರ್ಸೋಕ್ಕೆ ಅಂತ ಹೇಳಿ ಆ ಸೀರೆ ಕೊಟ್ಬಿಟ್ಟು ಹೇಳಿದ್ರೆ ಆಯಿತು ದೊಡ್ಡಮ್ಮ, ನಾವು ಈಗ ಹೋಗಿ ಹೇಳ್ಬೋದಲ್ಲ ಅಂತ ಹೇಳ್ತಾರೆ. ಆಗ ಮೋಹನ ಇದ್ದವರು, ಓ ಸೀರೆ ಬೇರೆ ತಂದಿದ್ದೀರಾ, ಓ ಸೂಪರ್, ನೀವು ತಂದಿದ್ದೀರಾ ಅಂದಮೇಲೆ ಚೆನ್ನಾಗೇ ಇರುತ್ತೆ ಬಿಡಿ, ಈಗ ಹೇಳೋದು ಬೇಡ ಚಿತ್ರ, ಅವಳು ಮಲಗಿಬಿಟ್ಟಿರ್ತಾಳೆ ಇವಾಗ, ಸುಮ್ಮನೆ ಯಾಕೆ ತೊಂದರೆ, ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದೇಳಿಸ್ಬಿಟ್ಟು ಹಿಂಗೆ ಸೀರೆ ಕೊಟ್ಬಿಟ್ಟು ಗಣ್ಣವ್ರು ಬರ್ತಾರೆ ರೆಡಿ ಆಗೋ ಅಂದ್ರೆ ಆಯಿತು ಬಿಡು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ಚಿತ್ರ ಮತ್ತು ಈಶ್ವರಿ ಇಬ್ಬರು ಹೋಗ್ತಾರೆ. ಮತ್ತಿಲ್ಲಿ ಕಣ್ಮಣಿ ರಾಕಿಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿಬಿಟ್ಟು, ಏಯ್ ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ, ನನಗೊಂದು ಗುಡ್ ನೈಟ್ ಹೇಳ್ಬೇಕು ಅನ್ನೋ ಸೆನ್ಸ್ ಇಲ್ವಾ ಅಂತ ಹೇಳ್ತಾಳೆ. ಆಗ ಅವನು, ಸರಿ ಮೇಡಮ್ ಮರ್ತೋದೆ, ಹೇಳೋದು ನಾಳೆಯಿಂದ ಹೇಳ್ತೀನಿ ಅಂತ ಹೇಳ್ತಾನೆ. ಆಗ ನಿನ್ನನ್ನು ಕೊಂದೇ ಬಿಡ್ತೀನಿ ಕಣೋ ನಾನು, ಮೇಡಮ್ ಗೀಡಮ್ ಅಂದರೆ ಬಾಯಿ ಮುಚ್ಕೊಂಡು ಮಣಿ ಅನ್ನು ಅಂತ ಹೇಳ್ತಾಳೆ. ಆಗ ಸರಿ ಮಣಿ, ನಾಳೆಯಿಂದ ನಾನೇ ಹೇಳ್ತೀನಿ, ಇವಾಗ ಗುಡ್ ನೈಟ್ ಅಂತ ಹೇಳ್ತಾನೆ. ಆಗ ನಿಂಗೆ ಅಷ್ಟು ಗೊತ್ತಿಲ್ವೇನೋ ಡೈರೆಕ್ಟಾಗಿ ಬಂದು ಗುಡ್ ನೈಟ್ ಹೇಳಬೇಕು ಅಂತ, ನೀನು ಅಲ್ಲೇ ಇರು, ನಾನೇ ಬರ್ತೀನಿ ಗುಡ್ ನೈಟ್ ಹೇಳಕ್ಕೆ ಡೈರೆಕ್ಟಾಗೇನೆ ಅಂತ ಹೇಳ್ತಾಳೆ. ಆಗ ಅವನಿದ್ದವನು, ಬೇಡ ಮಣಿ, ಯಾರಕ್ಕೆಲ್ಲಾದ್ರೂ ಸಿಗಾಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ, ಪ್ಲೀಸ್ ಬೇಡ ಬೇಡ ಅಂತ ಹೇಳ್ತಾನೆ. ಆದರೂ ಕೂಡ ಕಣ್ಮಣಿ ಕೇಳ್ದೇನೆ ಅವ್ರ ಮನೆ ಹತ್ರನೇ ಹೋಗ್ಬಿಟ್ಟು, ನೋಡು ನೀನೇ ಗುಡ್ ನೈಟ್ ಹೇಳಕ್ಕೆ ಬರಲಿಲ್ಲ, ನಾನೇ ಬರೀದ್ದೀನಿ ಅಂತ ಹೇಳ್ತಾಳೆ. ಆಗ ರಾಕಿ ಇದ್ದವನು, ಗುಡ್ ನೈಟ್ ಅಂತ ಹೇಳ್ತಾನೆ. ಈ ಗುಡ್ ನೈಟ್ ಅಂದ್ಬಿಟ್ರೆ ಸಾಕಾ, ಹಿಂಗಲ್ಲ ಗುಡ್ ನೈಟ್ ಹೇಳೋದು, ಹೆಂಗೆ ಹೇಳಿ ಗುಡ್ ನೈಟ್ ಹೇಳೋದು, ತುಟಿ ಹತ್ರ ಹಿಕ್ಕಿ ಹಾಗೇ ಒಂದು ಮುತ್ತಿಕ್ಕೊಂಡು ಗುಡ್ ನೈಟ್ ಹೇಳೋದು ಅಂತ ಹೇಳ್ತಾಳೆ. ಆಗ ರಾಕಿ ಇದ್ದವನು, ಅಪ್ಪ ನನಗಂತೂ ಭಯ ಆಗ್ತಾಯಿದೆ, ಪ್ಲೀಸ್ ಮಣಿ ಹಿಂಗೆಲ್ಲ ಹೇಳಬೇಡ ನೀನು ಅಂತ ಹೇಳ್ತಾನೆ. ಏನಕ್ಕೆ ಭಯ, ನಾನು ತೋರಿಸ್ತೀನಿ ನೋಡು ಅಂತ ಹೇಳಿ ಅವ್ನಿಗೊಂದು ಮುತ್ತಿಕ್ಕೋದಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ವಿದ್ಯಾ ಬಂದು ನೋಡ್ಬಿಟ್ಟು ರಾಕಿ ಅಣ್ಣ ಅಂತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಸಾವಿತ್ರಿ ಮತ್ತು ವಿನಂತಿ ಇಬ್ಬರು ಬರ್ತಾ ಇರ್ತಾರೆ. ಅದನ್ನು ನೋಡಿಬಿಟ್ಟು, ಯಾರೋ ಬರ್ತಾವ್ರು, ಇಬ್ಬರು ಕುತ್ಕೊಳ್ಳಿ ಅಲ್ಲೇ ಅಂತ ಹೇಳ್ತಾರೆ. ಇಲ್ಲಿ ಕಣ್ಮಣಿ ಮತ್ತು ರಾಕಿ ಇಬ್ಬರು ಕೂಡ ತೊಟ್ಟಿ ಸಂದಿನಲ್ಲಿ ಬಚ್ಚಿಕೊಂತಾರೆ. ವಿದ್ಯಾ ಅವರಿಬ್ಬರನ್ನು ಮ್ಯಾನೇಜ್ ಮಾಡಿ ಕಳಿಸ್ತಾಳೆ ಸಾವಿತ್ರಿ ಮತ್ತು ವಿನಂತಿನ. ಏನು ಅಂತಾಳೆ. ಆಗ ಸಾವಿತ್ರಿ ಇದ್ದವಳು, ನೀನೇನೆ ಇಲ್ಲಿ ಓದ್ತಾ ಇದೆಯಾ, ಮನೆ ಒಳಗೆ ಓದೋಕ್ಕಾಗಲ್ವ ಕರೆಂಟ್ ಹಾಕ್ಕೊಂಡು ಅಂತ ಹೇಳ್ತಾಳೆ. ಆಗ ವಿದ್ಯಾ ಇದ್ದವಳು, ಅಲ್ಲಿ ಮನೆ ಒಳಗಡೆ ಮನ್ಗಿರೋರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಜ್ಞಾನ ಇಲ್ವ ನಿಮಗೆ, ಅದಕ್ಕೆ ನಾನು ಆಚೆ ಬಂದು ಓದ್ತಾ ಇದ್ದೀನಿ, ನಿಮಗೇನು ಪ್ರಾಬ್ಲಮ್ಮು ಅಂತ ವಿದ್ಯಾ ಅವ್ರಿಗೆ ಬೈದ್ಬಿಟ್ಟು ಅಲ್ಲಿಂದ ಕಳಿಸ್ತಾಳೆ. ಮತ್ತಿಲ್ಲಿ ಬೆಳಗ್ಗೆ ಆಗುತ್ತೆ. ಕಣ್ಮಣಿಗೆ ಗಂಡಿನ ಕಡೆಯವ್ರು ಬಂದಿದ್ದಾರೆ. ಕಣ್ಮಣಿ ಎಲ್ರಿಗೂ ಕಾಫಿ ಕೊಡ್ತಾಳೆ. ಕಾಫಿ ಕೊಟ್ಟಾದ್ಮೇಲೆ ನಿಮ್ಗೆ ಒಪ್ಪಿಗೆ ಇದೆಯಾ ಅಂತ ಗಂಡಿನ ಕಡೆಯವರು ಹೆಣ್ಣಿಗೆ ಕೇಳಿದಾಗ ಎಲ್ಲರೂ ಅವ್ರ ಮನೆಯವರು, ಈಶ್ವರಿ ಇದ್ದಳು, ಅಣ್ಣ ಅವಳನ್ನೇನು ಕೇಳ್ತೀಯಣ್ಣ, ನೀನು ಒಪ್ಕೊಂಡ್ಮೇಲೆ ಅವಳು ಒಪ್ಕೊಂಡ್ಬಿಡ್ತಾಳೆ ಅಣ್ಣ, ಈ ಮದುವೆಗೆ ಎಲ್ರಿಗೂ ಒಪ್ಪಿಗೆ ಇದೆ ಅಂತ ಶಿವರಾಮೇಗೌಡರು ಗಂಡಿನ ಕಡೆಯವ್ರಿಗೆ ಹೇಳ್ಬಿಡ್ತಾರೆ. ಕಣ್ಮಣಿಗೆ ಮತ್ತು ರಾಕಿಗೆ ಅದನ್ನು ಕೇಳಿ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್. ಇದು ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.